ಸಲ್ಲ ಇಲ್ಲಿ ಸಲ್ಲ ಪಾಂಡುರಂಗ ಕಲರ್ ಕಲರ್ ವಾಟ್ ಕಲರ್ ರೂಮ್ ನಲ್ಲಿ ಕೂತಿದ್ದ ನನಗೆ ಬಂದಿರೋದು ನೀವಿಬ್ರೆ ಅಂತ ಗೊತ್ತಾಗೋಯ್ತು. ಅದಕ್ಕೆ ಓಡೋಡ್ ಬಂದ್ಬಿಟ್ಟೆ. ನಾವೇ ಬಂದಿರೋದು ಅಂತ ನಿಮ್ಗೆ ಹೇಗ್ ಗೊತ್ತು? ನೀವು ಹಾಕಿಕೊಂಡು ಬಂದಿರತಕ್ಕಂಥ ಸೆಂಟಿನ ಪರಿಮಳ ಇಂಥವ್ರೆ ಬಂದಿದ್ದಾರೆ ಅಂತ ನಮ್ಗೆ ಮುನ್ಸೂಚನೆ ಕೊಟ್ಟಿತ್ತು. ಆಟ ಆಡ್ಸೋಬರಲ್ಲಿ ಕೂಲ್ ಸ್ಲೀವ್ಲೆಸ್ ನೈಸಾ? ಪಾಂಡ್ರಂಗ್ ಅವ್ರೆ, ನೀವ್ ಹೀಗೆ ಯಾವಾಗ್ಲೂ ರೇಗಿಸ್ತಾ ಇದ್ರೆ ನನಗೆ ಕೋಪ ಬರುತ್ತಾ? ಕಳ್ಳಿ ಇದ್ದೆ ನನಗೆ ಆಗಲ್ಲ ಅನ್ನೋದು. ಕೋಪ ಮಾಡ್ಕೊಂಡ್ರೆ ನಾನು ಮೆಂಟರ್ ಮಾಡ್ಕೋಬೇಕು. ನೀವ್ ಯಾಕೆ ಕೋಪ ಮಾಡ್ಕೋಬೇಕು? ಯಾವಾಗ ಬಂದ್ರು ಇಬ್ರು ಒಟ್ಟೊಟ್ಟಿಗೆ ಬಂದ್ಬಿಟ್ಟು ನಾನು ಒಟ್ಟೊಟ್ಟೆ ಉರಿಸ್ತೀರಪ್ಪ. ಒಬ್ರಾದ್ಮೇಲೆ ಒಬ್ರು ಬರೋದಕ್ಕೆ ನಿಮ್ಗೆ ಏನ್ ದೊಡ್ಡರಾಗ ಅದಲ್ದೇನೆ ಬಂದು ಮನೆ ಒಳಗಡೆನೆ ಸಿಗ್ತೀರಾ. ಪಾರ್ಕಲ್ಲಿ ಸಿಕ್ಕಿದ್ರೆ ಸ್ವಲ್ಪ ಡುಯೆಟ್ ಆಡ್ಬೋದಿತ್ತು. ಅಭಿ, ಇವರಿಬ್ರು ಬಂದಿರೋದು ಮಹಿಳಾ ಸಂಘದ ಮೀಟಿಂಗ್ಗೆ. ಅಲ್ಲ, ಮೀಟಿಂಗ್ ಅಂತ ಬಂದ ಮೇಲೆ ಮನೆ ಯಜಮಾನನ್ನೇ ಮೀಟ್ ಮಾಡ್ಲಿಲ್ಲ ಅಂದ್ರೆ ಆ ಮೀಟಿಂಗಿಗೆ ಏನ್ ಅರ್ಥ ಇರುತ್ತೆ ಹೇಳಿ? ಈ ಸ್ವಾಮಿ ಕಾರ್ಯದ ಜೊತೆಗೆ ಸ್ವಕಾರ್ಯನೂ ಆಗ್ಬಿಡ್ಬೇಕು. ಡೋಂಟ್ ಟಾಕ್ ರಬೇಶ್. ನಾವಿಲ್ಲಿ ಒಂದು ಇಂಪಾರ್ಟೆಂಟ್ ವಿಷಯನ ಡಿಸ್ಕಸ್ ಮಾಡ್ಬೇಕು. ವಿಲ್ ಯು ಪ್ಲೀಸ್ ಗೋ? ರೇ, ನಾವು ಮನೆ ಯಜಮಾನ್ರ ಕಣ್ರಿ, ನಮ್ಗೆ ಗೋ ಅಂದ್ಬಿಟ್ರೆ ನಾವ್ ಎಲ್ಲಿಗೆ ಹೋಗೋಣ? ಮಾತಾಡ್ಕೊಳ್ಳಿ. ಎಲ್ಲಿ ಬೇಕಾದ್ರೂ ಇರಿ, ಆದ್ರೆ ಇಲ್ಲಿ ಮಾತ್ರ ಇರ್ಬೇಡಿ. ಪ್ಲೀಸ್ ಗೋ ಔಟ್. ಇದು ಹಿಡಿದಿದ್ದೆ ಹಠ. ನಾವ್ ಅವತ್ ಸಿಕ್ಕಿದ್ವಲ್ಲ ಆ ಜಾಗ ಮೀಟ್ ಮಾಡೋಣ. ಈ ಗಂಡಸರನ್ನ ಹೇಗ್ ಕಂಟ್ರೋಲ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಒಂದು ಹೊಸ ಟೆಕ್ನಿಕ್ ನ ಕಂಡು ಹಿಡಿದಿದ್ದೀನಿ. ಅದ್ರಲ್ಲಿ ಗಂಡಸರನ್ನ ಸುಲಭವಾಗಿ ಕಂಟ್ರೋಲ್ ಮಾಡ್ಬೋದಾ? ಎಕ್ಸಾಕ್ಟ್ಲಿ. ಇದು ನಂಗೆ ನಿನ್ನೆ ನೈಟ್ ಜ್ಞಾನೋದಯ ಆಯ್ತು. ಜಾಸ್ತಿ ಅವ್ರಿಗೆ ಇಂಥವೆಲ್ಲ ರಾತ್ರಿ ಹೊತ್ತಿಗೆ ಜ್ಞಾನೋದಯ ಆಗೋದು. ಈ ರಾತ್ರಿ ಹೊತ್ತಲ್ಲಿ ಸಂಸಾರ ಮಾಡದೇ ಇರೋರ್ ತಲೆಗೆ ಈ ತರದ ಐಡಿಯಾ ಅಲ್ದ್ರೆ ಇನ್ಯಾವ ತರದ ಐಡಿಯಾ ಬರೋದಕ್ಕೆ ಸಾಧ್ಯ? ನೀನೇ ಹೇಳೆ. ಹಬಿ, ಡೋಂಟ್ ಟಾಕ್ ರಬೇಶ್. ಅವ್ರ ಜೊತೆ ನಿಮ್ದೇನ್ರಿ ಟಾಕು? ಸುಮ್ಮನೆ ಮನುಷ್ಯ ಸಂಘ ಜೀವಿ ಕಂಡ್ರಿ. ನೀವಂತೂ ನನ್ನ ಜೊತೆ ಮಾತುಕತೆ ಸಿಗಲ್ಲ. ಇವಳ ಜೊತೆ ಅಲ್ದೆ ನಾನು ಮತ್ತೆ ಯಾರ ಜೊತೆ ಮಾತಾಡ್ಲಿ? ಅಪ್ಪಿ ನಾವೇನಾರು ಮಾತಾಡಿದ್ರೆ ಹಂಗೆ ನಿಲ್ಸ್ಬಿಟ್ರೆ ಒಂದ್ ದಿವಸ ಮಾತೆ ಮರ್ತೋಗ್ಬಿಡುತ್ತೆ. ನಾವುಗಳು ಸುಮ್ಮನೆ ಇದ್ರೆ ಈ ಗಂಡಸರಿಗೆ ಧೈರ್ಯ ಬಂದ್ಬಿಡುತ್ತೆ. ಅದಕ್ಕೆ ಇವ್ರನ್ನ ಕಂಟ್ರೋಲ್ ಮಾಡಕ್ಕೆ ಅಂತ ಒಂದನ್ನ ಕಂಡು ಹಿಡಿದಿದ್ರಿ. ಪ್ಲಾಸ್ಟಿಕ್ ಬಲೂನು ಶೇಕ್ ಮಾಡಿದ್ರೆ ಗಲಗಲ ಅಂತ ಶಬ್ದ ಬರುತ್ತೆ. ಹಾಗಂತ ಇದನ್ನ ಚಿಕ್ಕ ಮಕ್ಕಳು ಆಟ ಆಡೋ ಬಲೂನು ಅನ್ಕೋಬೇಡ. ಇದಕ್ಕೆ ಗಂಡನ ಕಂಟ್ರೋಲ್ ಮಾಡೋ ಇದೆ. ಅದ್ ಹೇಗೆ ಹೇಳ್ತೀಯಾ? ಇದ್ರಲ್ಲಿ ನಾನು ಸೀಸದ ಬಾಲ್ಸ್ ನ ಹಾಕಿದ್ದೀನಿ. ಸೀಸದ ಬಾಲ್ಸ್ ಅಂದ್ರೆ ಈ ಸೈಕಲ್ಗೆಲ್ಲ ಯೂಸ್ ಮಾಡ್ತಾರಲ್ಲ, ಬಾಲ್ ಬೇರಿಂಗ್ ಅಂತ, ಅದನ್ನ ಇದ್ರೊಳಗಡೆ ಹಾಕಿದ್ದೀನಿ. ಇದ್ರಲ್ಲಿ ಒಂದೇ ಒಂದು ತಲೆ ಕೊಟ್ಟ ಅಂದ್ರೆ ಬುಡ ಎಲ್ಲ ವೈಬ್ರೇಟ್ ಆಗ್ಬಿಡ್ಬೇಕು. ನೀ ಹೇಳ್ತಿರೋದ್ ನಿಜಾನಾ? ಹ್ಞೂ ಕಣೆ. ಇದನ್ನ ಯಾರ್ದಾರ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡ್ಬೇಕಲ್ಲ. ಹಾವಿ, ಕಮ್ ಹಿಯರ್. ಅಲ್ಲ, ನೀವೇನೋ ಮಹಿಳೆಯರೆಲ್ಲ ಸೇರ್ಕೊಂಡು ಮೀಟಿಂಗ್ ಮಾಡ್ತಾ ಇದ್ರ, ನಾನ್ ಬರ್ಬೋದಾ? ನಾನ್ ಕರ್ದಿದ್ದೀನಿ ಅಂದ್ಮೇಲೆ ನೀವು ಬರ್ಲೇಬೇಕು. ಬನ್ನಿ. ವಾಟ್ ಮಾಡಿ ರೂಬಿ? ಕಮ್ ದಿಸ್ ಸೈಡ್. ಏನಾಯ್ತು? 2 minutes. ಅವ್ರಿಗವ್ರೆ ಎದ್ದು ಬಿಡ್ತಾರೆ. ಏನೋ ಎತ್ಕೊಂಡ್ರೆ ಬೀಳಕ್ ಬಿದ್ದಿದ್ರ ನನ್ ಮೇಲಾದ್ರೂ ಬೀಳ್ಬಾರ್ದಾ? ಏನ್ ಎದ್ದೇಳ್ತೀರ ಅಥವಾ ಒಂದ್ ತಮ್ಗೆ ನೀರ್ ತಗೊಂಡ್ ಸುರಿಲ್ಲ? ಹವಿ, ನಿಮ್ಗೆ ಏಟಾಗ್ಲಿಲ್ವಾ? ನನಗೇನು ಆಗ್ಲಿಲ್ಲ ಕಣ್ರಿ. ನೀವು ತಲೆ ಮೇಲೆ ಹೊಡೆದ್ರಲ್ಲ, ಅದನ್ನೇ ನೆಪ ಮಾಡ್ಕೊಂಡು ಇವ್ರಿಬ್ರ ಮೇಲೆ ಬಿದ್ಬಿಟ್ಟೆ. ನನಗೆ ನಾಚಿಕೆ ಆಗ್ತಿದೆ. ಇದ್ಯಾಕೋ ವರ್ಕೌಟ್ ಆಗ್ಲಿಲ್ಲ. ನಾಳೆ ಇದನ್ನ ಬೇರೆ ತರನೇ ರೆಡಿ ಮಾಡ್ತೀನಿ. ಪದ್ಮಿನಿನ ಅಸ್ಮಿತಾ, ನೆನ್ನೆಗಿಂತ ಈ ಬಲೂನ ಚೆನ್ನಾಗಿ ಪ್ರಿಪೇರ್ ಮಾಡಿದೀನಿ. ನಿಮ್ಮೇಲೆ ಟ್ರೈ ಮಾಡ್ಲಾ? ಏನು ನಾವಾಗಲ್ಲ ನೋಡಿ. ಸಿಕ್ಕಾಪಟ್ಟೆ ವರ್ಕ್ ಆಗುತ್ತೆ. ಇದನ್ನ ಯಾರ ಮೇಲೆ ಟ್ರೈ ಮಾಡ್ಲಿ? ಹಬಿಡಿಯರ್, ಕಮ್ ಹಿಯರ್. ಯಾವ ಪುರುಷಾರ್ಥ ಕಲ್ಲಿಗೆ ಬರ್ಬೇಕು? ಹೆಂಡತಿ ಕರ್ದಿದ್ದಾಳೆ ಅಂದ್ಮೇಲೆ ಬರ್ಬೇಕಪ್ಪ. ಅದರಿಂದ ನಮ್ಗೆ ಏನಾರ ಅನುಕೂಲ ಆಗಂಗಿತ್ತು ಅನ್ನಂಗಿದ್ರೆ ಮಾತ್ರ ಬರ್ತೀವಿ, ಇಲ್ಲಾಂದ್ರೆ ನಮ್ಮ ಅಪ್ಪನೇ ಬರಕಿಲ್ಲ. ಅದು ಹನಿಮೂನ್ ಹೋಗಕ್ಕೆ ಯಾವ ಸೀಸನ್ ಒಳ್ಳೇದು ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡ್ಬೇಕಿತ್ತು. ಅದಕ್ಕಿಂತ ಸೀಸನ್ ಅಂತ ಇರಲ್ಲ, ನಮಗೆ ಮೂಡ್ ಬಂದಾಗ ಎದ್ದು ಬಿಡ್ಬೇಕಷ್ಟೇ. ಬನ್ನಿ ಹೋಗೋಣ. ಯಾವ್ದ್ರಲ್ಲಿ ನೋಡಿದ್ರಿ ಮೆದುಳೆಲ್ಲ ಅಲ್ಲಾಡ್ಬಿಡ್ತಾರೆ. ಹುಚ್ಚ ಪಿಚ್ಚಗಳು ಕಿಚನ್ ಅಂತ ಬಿಟ್ಟ. ಚಾಚಿ, ತುಂಬಾ ಏಟಾಯ್ತು ಅನ್ಸುತ್ತೆ ಕಡೆ. ಅಲ್ಲ, ಗಂಡನ್ ಈ ರೀತಿ ಎಲ್ಲ ಹೊಡೆದ್ರೆ ಏನ್ ಚೆನ್ನಾಗಿರುತ್ತೆ? ಗಂಡನ್ನ ಕಂಟ್ರೋಲ್ ಮಾಡ್ಬೇಕು ಅಂದ್ರೆ ಬೆಲೂನ್ ಹಿಟ್ಟಿಂಗ್ ಇಸ್ ದ ಬೆಸ್ಟ್ ಮೆಥಡ್. ಹಾಬಿ, ಈಗ ನೀವು ನಾನ್ ಹೇಳ್ದಾಗೆ ಕೇಳ್ಬೇಕು. ಸರಿ, ಸಾಮಾನ್ಯವಾಗಿ ಗಂಡನ ಮಾತು ಹೆಂಡತಿ ಕೇಳೋದ್ ರೂಢಿ ಕಣ್ರಿ. ಈಗೇನು ನಾನ್ ಹೇಳ್ದಾಗ ಕೇಳ್ತಿರೋ ಅಥವಾ ಈ ಬಲೂನಿಂದ ಮತ್ತೊಂದ್ಸಲ ಹಿಟ್ ಮಾಡ್ಲಾ? ಏನ್ ಮಾಡ್ಬೇಕಂತ ಹೇಳ್ರಿ. ಹೋಗಿ 16ನೇ ನಂಬರ್ ಫೈಲ್ ತಗೊಂಡ್ ಬನ್ನಿ. ಫೈಲ್ ಎಲ್ಲಿ ಇಟ್ಟಿದ್ರಾ? ಅಲ್ಲಿ ಇಟ್ಟಿದ್ದೀನಿ, ಹೋಗ್ರಿ. ಥ್ಯಾಂಕ್ ಯು. ಈಗ ಹೋಗಿ ಇಮ್ಮಿಡಿಯೇಟ್ ಆಗಿ 1 ಗ್ಲಾಸ್ ವಾಟರ್ ತಗೊಂಡ್ ಬನ್ನಿ. ನೋಡಿದ್ರಾ ಬಲೂನ್ ಹಿಟ್ಟಿಂಗ್ ಇಂದ ಗಂಡನ ಹೇಗ್ ಕಂಟ್ರೋಲ್ ಮಾಡಬಹುದು ಅಂತ? ಈಗ ಹೋಗಿ ನನ್ ವ್ಯಾನಿಟಿ ಬ್ಯಾಗ್ ತಗೊಂಡ್ ಬನ್ನಿ. ಮತ್ತೆ ತಿರ್ಗಾ ಹೋಗ್ಬೇಕೇನ್ರಿ? ಹೋಗ್ತಿರಪ್ಪ, ಬೆಲೂನ್ ಅಲ್ಲಿ ಬಿಡ್ಲಾ? ಇದೇ ರೀತಿ ನೀವು ನಿಮ್ ಗಂಡಂದ್ರನ್ನ ಕಂಟ್ರೋಲ್ ಮಾಡ್ಬೇಕು. ಈ ಸಲ ಮಹಿಳಾ ಸಂಘದ ಮೀಟಿಂಗ್ ಅಲ್ಲಿ ಎಲ್ರಿಗೂ ಇದೇ ತರ ಬೆಲೂನ್ ಪ್ರೆಸೆಂಟ್ ಮಾಡ್ತೀನಿ.
ಡಾಕ್ಟ್ರೇ ನೀವು ನನ್ನ ಅದು ಬೇಕು ಇದು ಬೇಕು ಅಂತ ಪದೇ ಪದೇ ಕಳಿಸ್ಬೇಡ್ರಿ. ಈಗ ಮೊದಲೇ ತಲ್ಲವ್ ಶುರು ಆಗ್ಬಿಟ್ಟಿದೆ, ಆಮೇಲೆ ಅತಿಸಾರ ಶುರು ಆಗ್ಬಿಡುತ್ತೆ. ಈಗ ಹೋಗಿ ನನ್ನ ಬಟ್ಟೆಗಳನ್ನ ಐರನ್ ಮಾಡಿ. ನಾನು ನಿಮ್ಮ ಬಟ್ಟೆಗಳನ್ನ ಇಲ್ಲ ಅಂದ್ರೆ ಇದ್ರಲ್ಲೇ ಚಾಚಿ ನಿನ್ನೆಗಿಂತ ಇವತ್ತು ಏಟ್ ಜಾಸ್ತಿ ಬಿದ್ದಿದೆ ಅನ್ಸುತ್ತೆ. ಈ ಬಲೂನಲ್ಲಿ ಸೀಸದ ಬಾಲ್ಸ್ ಗಳನ್ನ ಜಾಸ್ತಿ ಹಾಕಿದೀನಿ. ನೋಡೋರ್ಗೆ ಇದ್ರಲ್ಲಿ ಏನಿದೆ ಅಂತ ಗೊತ್ತಾಗಲ್ಲ, ಸುಮ್ಮನೆ ಬಲೂನಲ್ಲಿ ಆಟ ಆಡ್ತಾ ಇದಾರೆ ಅಂತ ಅನ್ಕೋತಾರೆ. ಏಟ್ ತಿಂದವ್ರಿಗೆ ಗೊತ್ತಾಗೋದು ಇದ್ರ ಎಫೆಕ್ಟ್ ಏನು ಅಂತ. ತಾವು ನಮ್ಮ ಹೆಸರಲ್ಲಿ ಹಂಗ ತೊಡಸಿ ಇಲ್ಲಿ ನೋಡ್ರಿ, ಹೆಣ್ಮಕ್ಳು ಬಟ್ಟೆ ಉಜ್ಜೋ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಗಂಡುಗಲಿ ವಂಶದ ಕಟ್ಟ ಕಡೆಯ ತುಂಡಾದ ನೀನು ಕತ್ತಿ ಗುಲಾನಿ ಹಿಡ್ಕೊಂಡು ಯುದ್ಧ ಮಾಡೋದು ಬಿಟ್ಟು ಬಟ್ಟೆ ಉಜ್ತಾ ಇದೆಯಲ್ಲೋ, ಅವಮಾನ, ಶುದ್ಧ ಅವಮಾನ. ಇಲ್ಲಿ ಮೊದಲೇ ನಮಗೆ ತಲ್ಲ ಒಟಗಾಸ್ಕೊಂಡಿದೆ, ಅಷ್ಟ್ರ ಮೇಲೆ ನೀವು ಅವಮಾನ ಅಂತ ಹೇಳಿ ರಾಗ ಹೇಳ್ಕೊಂಡು ಕೂತ್ಕೋಬೇಡಿ. ತೆಪ್ಪಗಿಲಿಂದ ಜಾಗ ಖಾಲಿ ಮಾಡ್ರಿ. ಏನಾದ್ರೂ ಮಾಡ್ಕೊಂಡು ಹಳಾಗ್ ಹೋಗು. ಉಜ್ಜದ್ ಉಜ್ತೀಯಾ? ನಂದು ಒಂದು 2 ಸೀಲೆ ಲೌಕೆ ಇದೆ, ಕೊಡ್ತೀನಿ, ಚೆನ್ನಾಗಿ ಉಜ್ಜಿ ಬಿಡು. ಹಲೋ, ಈ ಕಡೆಯಿಂದ ಪಾಂಡ್ರಂಗ ಗಡ್ಡಗಲಿ ಅದೆತ್ತಿದ್ರದು ಆ ಕಡೆಯಿಂದ ಯಾರ್ರಿ? ರಾಜೇಶ್ವರಿ ಅವರೇ, ಎಲ್ರಿ ಬರೋದು? ನೀವೇನೋ ಪಾಪ 1 ತಿಂಗಳಿಂದ ಕರಿತಾ ಇದ್ದೀರಾ, ಇಲ್ಲಿ ನಮಗೆ ಪುರ್ಸತ್ತೆ ಇಲ್ಲ. ನಮ್ಮ ಮೆಂಟ್ರು ನಮಗೆ ಕತೆ ಚಕ್ರ ವಹಿಸ್ಬಿಟ್ಟವ್ರೆ. ಅದು ಹೆಂಡತಿ ಅಲ್ಲ ಕಣ್ರಿ, ಇಡಂಬಿ, ಟೆರರಿಸ್ಟ್. ಇಡ್ರಿ ಫೋನು. ಆಮೇಲೆ ಮಾಡ್ತೀನಿ. ಏನೋ ಕೆಟ್ಟ ಸ್ಮೆಲ್ ಬರ್ತಾ ಇದೆ. ಆ ಚಂಪ ಚಮೇಲಿ ಏನಾದ್ರೂ ಸೀಲ್ಸಿರ್ಬೇಕು ಕಣ್ರಿ. ಅವಳಿಗೆ ಈಗ ಕಾದಿದೆ. ಆಶಿ ಏನ್ರಿ ಇದು ಘಾಟು? ವಾಟ್ ಇಸ್ ದಿಸ್? ಸುತ್ತಾಬಿಡ್ತಾ ಹೋಗ್ರೆ. ಈ ಕರೆಂಟ್ನವ್ರು ನಂಬಕ್ಕೆ ಬರಲ್ಲ, ಯಾವಾಗಂದ್ರೆ ಅವಾಗ ವೋಲ್ಟೇಜ್ ನ ಜಾಸ್ತಿ ಮಾಡ್ಬಿಡ್ತಾರೆ. ಡೋಂಟ್ ಟಾಕ್ ರಮೇಶ್. ನೀವು ಬೇಕು ಅಂತಲೇ ನನ್ನ ಬಟ್ಟೆನ ಸುಟ್ಟು ಹಾಕಿದೀರಾ. ನಿಮ್ಮನ್ನ ಪಾಂಡಂಗ ಕಣ್ಬಿಡಯ್ಯ, ನೀವೇನಾಗಿಲ್ಲ. ನಾನು ಬಂದಿರೋದು ಡಾಕ್ಟ್ರು, ಯಮ ಅಲ್ಲ ಕಣಿಯ. ಓ ಡಾಕ್ಟ್ರೆ, ಏನ್ ಮಾಡಿದ್ರು ಕಂಡ್ಬಿಡ್ತಾನೆ ಇಲ್ವಲ್ಲ. ತಲೆಯಲ್ಲೆಲ್ಲ ಸಣ್ಣ ಸಣ್ಣ ಗುಳ್ಳೆಗಳ ತರ ಊದ್ಕೊಂಡ್ಬಿಟ್ಟಿದೆ. ಸೀಸೆ ಗೋಲಿಗಳನ್ನ ಬಲೂನ್ ಅಲ್ಲಿ ಹಾಕಿ ಹೊಡೆದ್ರೆ ಇನ್ನೇನಾಗುತ್ತೆ? ಯಾರನ್ನ ಹೊಡೆದಿದ್ದು? ಇನ್ಯಾರೋ ಈ ಮನೆ ಸೊಸೆ ಜಾಜಿ ಜಂಬಲ್ ದಿನ್ನಿ ಅವ್ರೆ. ಅಲ್ಲ, ಈ ಏಟೇನಾದ್ರೂ ಬೇರೆಯವ್ರು ಬಿದ್ದಿದ್ರೆ ಅಷ್ಟೇ ಫ್ಲಾಟ್ ಆಗೋಗ್ಬಿಡ್ತಿದ್ರು. ಡಾಕ್ಟ್ರೆ, ನನ್ ಮಗನ ಪ್ರಾಣಕ್ಕೆ ಏನು ತೊಂದ್ರೆ ಇಲ್ಲ ತಾನೆ? ಜೀವ ಇರೋವರೆಗೂ ಪ್ರಾಣಕ್ಕೆ ಏನು ಭಯ ಇಲ್ಲ. ಜೀವ ಹೋಗ್ಬಿಡುತ್ತಾ? 50-50 ನೀವು ಹೇಗೆ ಬೇಕಾದ್ರೂ ತಿಳ್ಕೊಬಹುದು. ಅಲ್ಲಮ್ಮ, ಕೈ ಹಿಡಿದ ಗಂಡನಿಗೆ ಈ ತರ ಎದ್ವಾತದ್ದು ಹೊಡೆದು ಈ ಡಾಕ್ಟರ್ ಕಸಿದ್ಯಲ್ಲ, ಈ ಕೇಸ್ ಹೇಗಾಗಿದೆ ಅಂದ್ರೆ ಆ ಜೈಲಲ್ಲಿ ಸರ್ಬ್ಜಿತ್ ಸಿಂಗ್ಗೆ ಇಟ್ಗೆ ತಗೊಂಡು ಹೊಡೆದಲ್ಲ, ಹಾಗೆ ಏಟ್ ಬಿದ್ದಿದೆ. ಈ ಕೇಸ್ಗೆ ನಾನೇನು ಗ್ಯಾರಂಟಿ ಕೊಡಕ್ಕಾಗಲ್ಲ. ಡಾಕ್ಟ್ರೆ, ನೀವೇ ಹೀಗಂದ್ಬಿಟ್ರೆ ನಾವು ಯಾರ ಹತ್ರ ಹೋಗೋಣ? ಯಾವುದಕ್ಕೂ ಈ ಪಾಂಡ್ರಂಗ್ ಫೋಟೋ ದೊಡ್ಡದಾಗಿ ಮಾಡಿಸಿ ಕಟ್ಟಾಕಿ ಇಟ್ಟಿರಿ, ಮುಂದಕ್ಕೆ ಬೇಕಾಗತ್ತೆ. ನೀನು ಬೇಡ ಅಂದ್ರೆ ಹೋಗೋ ಪ್ರಾಣ ನಿಲ್ಲುತ್ತೇನಮ್ಮ. ಏನಮ್ಮ, ಕಟ್ಕೊಂಡಿರೋ ಗಂಡನಿಗೆ ಬಲೂನ್ ಅಲ್ಲಿ ಹೊಡೆದಿದೆಯಲ್ಲ, ಏನ್ ನಿನ್ನ ಉದ್ದೇಶ? ಅತ್ತೆ, ನಾನು ಹಬಿ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೀನಿ. ಇದು ನಿಮ್ಗೆಲ್ಲ ಗೊತ್ತಾಗಲ್ಲ, ತೆಪ್ಪಕ್ ಸೈಲೆಂಟ್ ಆಗಿರಿ. ಡಾಕ್ಟ್ರೆ, ಯಾವ ಇಂಜೆಕ್ಷನ್ ಅದು? ಜೀವ ಬರೋ ಇಂಜೆಕ್ಷನ್. ಜೀವ ಎಲ್ಲಿಂದ ಬರುತ್ತೆ? ಬಾಗ್ಲಾಚೆ ಇರುತ್ತೆ, ಕೆಲವು ಸತಿ ಒಳಗ್ ಬರುತ್ತೆ, ಇಲ್ಲಾಂದ್ರೆ ಹಂಗೆ ಹೊರಟೋಗ್ಬಿಡುತ್ತೆ. ಅದ್ರ ಮೇಲೆ ಯಾಕೆ ಕೊಡ್ತೀರಾ? ಬೇಡ ಬಿಡಿ. ಸುಮ್ಮನೆ ಚುಚ್ಚಿ ಬಿಡೋದು. ಏನು ಯಜಮಾನ್ರೆ, ನಾನು ನಿಮ್ ಚಂಪಾಗಲಿ ಮಾತಾಡ್ತಾ ಇರೋದು. ಒಂದೇ ಒಂದ್ಸಲಿ ಕಂಡ್ಬಿಟ್ಟು ಏನೇ ಚಂಪ ಚಮೇಲಿ ಅನ್ಬಾರ್ದಾ? ಚಂಪಾ, ಇವರು ನನ್ನ ಯಜಮಾನ್ರು. ಇಟ್ಕೊಳ್ಳಿ, ನಾನೆಲ್ಲಿ ಬೇಡ ಅಂದೆ. ಇಟ್ಕೊಂಡಿಲ್ಲ, ನಾನು ಇವ್ರನ್ನ ಕಟ್ಕೊಂಡಿದೀನಿ. ಕಟ್ಕೊಂಡು ಅನ್ಭವಿಸ್ತಾರೆ, ಕಾಣ್ತಾ ಇಲ್ವೇನೋ? ಈಗ್ಲೇ ಹೇಳ್ತಾ ಇದೀನಿ, ನಾಳೆ ಏನಾದ್ರೂ ನಮ್ಮ ಯಜಮಾನ್ರಿಗೆ ಹೆಚ್ಚು ಕಡಿಮೆ ಆದ್ರೆ ಖಂಡಿತ ಪೊಲೀಸ್ ಕೇಸ್ ಆಗುತ್ತೆ. ಆಗ್ಲಿ ಬಿಡೆ, ನಾನು ಕೋರ್ಟಲ್ಲಿ ಹೇಳ್ತೀನಿ, ಬಲೂನಿಂದ ಹೊಡೆದ್ರೆ ಯಾರು ಸಾಯಲ್ಲ ಅಂತ. ಡಾಕ್ಟ್ರೆ, ನಾನು ಹೊಡೆದಿದ್ದು ಈ ಬಲೂನಲ್ಲಿ. ಒಂದ್ ನಿಮಿಷ ಇರಿ. ಬಿಟ್ಲ, ನಿಂಗೇನಾದ್ರು ನೋವಾಯ್ತೇನೋ? ದೇವರನಿರ್ಲಿಲ್ಲ ಜಾಜಕ್ಕೆ, ಹೂವಲ್ಲಿ ಹೊಡೆದಂಗಾಯ್ತು. ಡಾಕ್ಟ್ರೆ, ನಿಮ್ಗೇನಾದ್ರು ನೋವಾಯ್ತಾ? ಹೊಡೆದಿದ್ದೇ ಗೊತ್ತಾಗ್ಲಿಲ್ವಲ್ಲಮ್ಮ. ಮತ್ತೆ ಈಗ್ಲಾರು ಗೊತ್ತಾಯ್ತಾ ಹಬಿ ಮಾಡ್ತಾ ಇರೋದು ಡ್ರಾಮಾ ಅಂತ? ಬೇಡ 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 ಬೇಡ, ಇನ್ನೊಂದು ಹೇಟ್ ಹಾಕ್ಬಿಟ್ರೆ ಹೊರಟೋಗ್ಬಿಡ್ತಾನ. ನನ್ನ ಮಗ ಆಸೆ ಮೂಲಕ ಒಂದು ಕ್ಷಣ ಕಣ್ಣು ಮುಚ್ಚಿದ್ರೆ ಇನ್ನು ಸಂಪಾದನೆ ಹಾಳಾಗುತ್ತೋ ಅಂತ 24 ಗಂಟೆನೂ ದುಡಿತಾ ಇದ್ದ. ಅಂತದ್ರಲ್ಲಿ ಇಷ್ಟೊತ್ತಾದ್ರೂ ಈ ನನ್ನ ಮಗ ಕಣ್ಣು ಬಿಡದೆ ಮಲಗಿದ್ದಾನೆ ಅಂತಂದ್ರೆ ಅಯ್ಯೋ ಯಪ್ಪ, ನನ್ಗೆ ಯಾಕೋ ಗಾಬರಿ ಆಗ್ತಾ ಇದೆ ಕಣೆ. ಡಾಕ್ಟರ್ ಕರ್ಕೊಂಡ್ ಬರೋದಕ್ಕೆ ಅಂತ ನಿಮ್ ಅಳಿಯಂದ್ರು ಹೋಗಿದಾರಲ್ಲ, ಇನ್ನೇನ್ ಬರ್ತಾನಿರಿ. ಆ ಕಲ್ಕ ಕಳಿಯ
ಡಾಕ್ಟರ್ ಕರ್ಕೊಂಡ್ಬರ್ತೀನಿ ಅಂತ ಹೋಗಿದ್ದಾನೆ. ಇಷ್ಟೊತ್ತಿನಲ್ಲಿ ಯಾವ್ದಾದ್ರು ನಾಯಿ ಕೈ ಕಚ್ಚಿಸ್ಕೊಂಡು ಅವನೇ ಆಸ್ಪತ್ರೆಗೆ ಅಡ್ಮಿಟ್ ಆಗ್ಬಿಟ್ನೋ ಏನೋ. ಏನೇ ನಿದ್ದೆ ಮಾಡೋಕ್ಕೂ ಬಿಡೋದಿಲ್ವಲ್ಲಯ್ಯ. ಓದ್ಯಂದಲ್ಲಿ ನೀನು ಸಿಗಡಾಗಿ ಹುಟ್ಟಿದ್ದಾನೆಯ. ಅದು ಏನ್ ಗೊತ್ತೋ ಡಾಕ್ಟ್ರೆ, ನಮ್ಮ ಜಾಜಕ್ಕೆ ಗೊಳೋ ಅಂತ ದುಃಖ ಪಟ್ಟಿದ್ರು. ಆ ದುಃಖ ನನ್ ಕೈ ನೋಡಕ್ಕಾಗ್ಲಿಲ್ಲ, ಅದಕ್ಕೆ ಮಲಗಿದ್ ನಿಮ್ಮನ್ನ ಎತ್ತಾಕೊಂಬಂದಿದ್ದು. ಅಂದ್ರೆ ನಿನಗೆ ಪಾಂಡಂಗ ಮುಖ್ಯ ಅಲ್ಲ, ನಿಮ್ ಜಾಜಿ ಅತ್ತಿಗೆ. ನನ್ಗೆ ಯಾರು 200 ರೂಪಾಯಿ ಕೊಡ್ತಾರೋ ಅವರೇ ಮುಖ್ಯ. ಸರಿ ಸರಿ, ಈಗ ನಾನು ಯಾರು ನೋಡ್ಬೇಕು? ನಿಮ್ ಜಾಜಿ ಅತ್ತಿಗೆ ನೋಡ್ಲಾ ಇಲ್ಲ ಪಾಂಡಂಗ ನೋಡ್ಲಾ? ಅಲ್ಲಂತೆ ಇವ್ರು ಇನ್ನೂ ತೂಕಡಿಸ್ಕೊಂಡ್ ಬರ್ತಾ ಇದಾರೆ. ಏನ್ ನೋಡ್ತಾರೆ ಇವ್ರು? ಈ ನೆದಕನ್ನೆಲ್ಲ 2-3 ಆಪರೇಷನ್ ಮಾಡಿದ್ರು ಗೊತ್ತಾ? ಮುಂದೆ ನೋಡ್ರಿ 3 ಜನ ಎದ್ದು ಕೂತಿದಾರಲ್ಲಿ. ಏನಯ್ಯ, ಬೆಳಗ್ಗೆಯಿಂದ ಮಲಗಿದ್ದ ಜಾಗದಲ್ಲೇ ಮಲ್ಕೊಂಡಿದ್ಯಲ್ಲ, ಜಾಗ ಬದಲಾಯಿಸ್ಬೇಕು ಅನ್ನೋ ಪರಿಜ್ಞಾನ ಬೇಡ ನಿನಗೆ? ಎಲ್ಲಿ ಕೈ ಕೊಡು. ಡಾಕ್ಟ್ರೆ, ಅಲ್ಲ ಶಿವ ಅಂದ್ರೆ ನನ್ನ ಮಗ ಮಲಗಿದ್ದಾನೆ, ಅವನು ಎಲ್ಲ ಕೈ ಕೊಡ್ತಾನೆ. ನೀವೇ ತಗೊಳ್ಳಿ. ಕೊಡಿ ಕೊಡಯ್ಯ ಕೈ. ಕೈ ಬಿಸಿದ್ಮೇಲೆ ಮೈನು ಬಿಸಿದ್ದಂಗಿರುತ್ತೆ. ಅಂದ್ಮೇಲೆ ಪ್ರಾಣ ಹೋಗಿಲ್ಲ, ಉಳ್ಕೊಂಡಿದೆ. ಈಗೇನು ಯೋಚನೆ ಮಾಡಬೇಡಿ, ಒಂದೇ ಒಂದು ಶಾಕ್ ಟ್ರೀಟ್ಮೆಂಟ್ ಕೊಟ್ಬಿಟ್ರೆ ಚಂಗ್ ಅಂತ ಕೂತ್ಕೊಂಡ್ಬಿಡ್ತಾನೆ. ಹೋದ ಹೊರಟೋದ, ತುಂಬಾ ಹಿಂದಕ್ಕೆ ಹೊರಟೋಗ್ಬಿಟ್ಟ. ಇಲ್ಲೇ ಇದಾರೆ. ನಾನು ಹೇಳಿದ್ದು ಬುದ್ಧಿಲಿ ಬಹಳ ಹಿಂದಕ್ಕೆ ಹೋಗ್ಬಿಟ್ಟಿದ್ದಾನೆ ಅಂತ. ತಲೆಗೆ ಶಾಕಾಗಿ ತಲೆ ಒಳಗಿದ್ದಂತ ನೆನಪುಗಳೆಲ್ಲ ಎರೇಸ್ ಆಗ್ಬಿಟ್ಟಿವೆ. ಇರೇಜ ಯಾವ ತರ? ನೋಡಿ ಅಮ್ಮ, ಈಗ ಕಂಪ್ಯೂಟರ್ನಲ್ಲಿ ನುಡಿ ಬರಹ ಲಿಪಿ ಅನ್ನೋ ಫೈಲ್ಗಳು ಎರೇಸ್ ಆಗ್ಬಿಡ್ತಾವಲ್ಲ, ಹಂಗೆ ಇವನ್ ತಲೆಗಳಲ್ಲಿದ್ದ ವಿಷಯಗಳೆಲ್ಲ ಎರೇಸ್ ಆಗ್ಬಿಟ್ಟಿವೆ. ಇವನು ಪುಟ್ಟು ಮಗು ತರ ಆಗೋಗ್ಬಿಟ್ಟಿದ್ದಾನೆ. ಇವನ್ ತಲೆಗೆ ಈಗ ಮತ್ತೆ ಹೊಸದಾಗಿ ಫೈಲ್ಗಳನ್ನೆಲ್ಲ ಫೀಡ್ ಮಾಡ್ಬೇಕು. ಮತ್ತೆ ಮೊದಲಿಂದ ಹೇಳ್ಕೊಡಿ. ಜಾಜಿ ಅವ್ರೆ, ಜಾಜಿ ಜಾಜಿ ಅವ್ರೆ, ಅತ್ತೆ ಬಂತು, ಅತ್ತೆ ಬಂತು, ಅತ್ತೆ ಬಂತು. ಅಷ್ಟೇನಾ? ಯಾಕೆ ಪಾಂಡುರಂಗ ಅವ್ರೆ ಹೀಗಾಡ್ತಿದ್ದೀರಾ? ಜಾಜಿ ಅವರು ಬೆಲ್ಲೂನಿಂದ ಇವ್ರ ತಲೆಗೆ ಹೊಡೆದಾಗಿಂದ ಯಜಮಾನ್ರು ಚಿಕ್ಕ ಮಗು ತರ ಆಡ್ತಾ ಇದಾರೆ. ಅತ್ತೆ ಅತ್ತೆ, ನಂಗೆ ಚಾಕ್ಲೇಟ್ ಕೊಡ್ಸು, ನನಗೆ ಚಾಕ್ಲೇಟ್ ಕೊಡ್ಸು. ಪಾಂಡುರಂಗ ಅವ್ರೆ, ನೀವು ಚಾಕ್ಲೇಟ್ ಕೇಳ್ತೀರಾ ಅಂತ ನಮಗ್ ಗೊತ್ತಿರ್ಲಿಲ್ಲ. ನೆಕ್ಸ್ಟ್ ಟೈಮ್ ಬರೋವಾಗ ದೊಡ್ಡ ಚಾಕ್ಲೇಟ್ ತಗೊಂಡ್ ಬರ್ತೀವಿ. ಸುಮ್ಮನೆ ಮಕ್ಕಳು ಕೊಟ್ಬಿಡ್ತೀನಿ, ಮಾತಾಡ. ಅಸ್ಮಿತಾ, ಈ ಬಲೂನ್ ತಗೊಂಡು ಹಬಿಗೆ ಹೊಡೆದ ನೋಡು, ಆಗ್ಲಿಂದ ಹೀಗೆ ಆಡ್ತಾ ಇದಾರೆ. ಹಬಿಗ್ ಬಲೂನ್ ತಗೊಂಡು ಓಡ್ತಿದ್ರೆ ಕ್ಯಾಚ್. ಬಾಬಾ ಬಾಬಾ ಬಾಬಾ, ಅದು ಆಟ ಆಡೋ ವಸ್ತು ಅಲ್ಲ, ನಿಮ್ಗೆ ಆಟ ಆಡಕ್ಕೆ ಬೇರೆದ್ ಕೊಡ್ತೀನಿ, ಅದು ಕೊಟ್ಬಿಡಿ ಕೊಟ್ಬಿಡಿ. ಹಂಗ ಕೊಡಿ. ಹಬಿ ಬಲೂನ್ ಕೊಡಿ. ಕೊಡಲ್ಲ ಕೊಡಿ. ಕೊಡಲ್ಲ. ಕೊಡ್ರಿ. ನೀವು ಹೊಡಿಬಾರ್ದು. ಇಲ್ಲ. ಟೆರಿಬಲ್ ಏಟು. ಈಗ್ಲಾದ್ರೂ ಗೊತ್ತಾಯ್ತಾ ಇನ್ನೊಬ್ರು ಹೊಡೆದಾಗ ಎಷ್ಟು ನೋವಾಗುತ್ತೆ ಅಂತ? ಚಂಪಾ, ನಿಂತ್ಕೊಂಡು ಏನ್ ನೋಡ್ತಾ ಇದೀಯ? ಹೋಗಿ ಹಬಿ ಕೈಲಿರೋ ಬಲೂನ್ ಕಿತ್ಕೊಳೆ. ಸಂಶೋಧನೆ ಮಾಡಿದವ್ರು ನೀವ್ ತಾನೆ, ಬೇಕಿದ್ರೆ ನೀವೇ ಹೋಗಿ ಕಿತ್ಕೊಳ್ಳಿ. ನಮ್ಮನೆ ಅಲ್ವಾ ನೀನು? ನೀನು ಗಂಡುಗಲಿ ಹುಟ್ಟಿದ ಕಟ್ಟ ಕಡೆ ತುಂಡಲ್ವಾ? ಮತ್ತೆ ಅವನು ಹಾಗೇನೆ ಅಪ್ಪ. ಈ ರಂಗಮ್ಮ ಹೇಳಿದ್ ಮತ್ತೆ ಹೇಳ್ತೀಯ ತಾನೆ? ನಿಮ್ಮಪ್ಪ ಮಾಡಿದ ತಪ್ಪಿಗೆ ನೀನು ಅನುಭವಿಸ್ತಾ ಇದೀಯ ಕಂದ. ಜಾಜಿ, ನೀನ್ ಮಾಡಿದ್ದು ಸ್ವಲ್ಪನೂ ಸರಿ ಇಲ್ಲ ಕಣೆ. ಪಾಪ ನೋಡು, ನಿನ್ ಗಂಡಂಗೆ ಎಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಹಬಿ ಕೈಲಿ ಆ ಬಲೂನ್ ಇರೋವರೆಗೂ ಸಿಕ್ಕಾಪಟ್ಟೆ ಡೇಂಜರಸ್. ಹೇಗಾದ್ರೂ ಮಾಡಿ ಆ ಬಲೂನ್ ಕಿತ್ಕೋಬೇಕಲ್ಲ. ನೋಡ್ತಾ ಇರಿ, ನೀವ್ ಹೇಗ್ ನಮ್ಮ ಯಜಮಾನ್ರಿಗೆ ಹೊಡೆದ್ರು ಅದೇ ತರ ಅವ್ರ ಕೈನ ನಿಮಗ್ ಹೊಡಿಸ್ತೀನಿ. ಲೇ ಚಂಪಾ, ನನ್ನ ಕಿಲ್ ಮಾಡಿಸ್ಬೇಕು ಅನ್ಕೊಂಡಿದ್ದೇನೆ. ಮತ್ ನೀವ್ ನಮ್ಮ ಯಜಮಾನ್ರಿಗೆ ಹೊಡೆದ್ರೆ ನಾನ್ ಸುಮ್ನೆ ಇದ್ಬಿಡ್ತೀನಾ? ಕರೆಕ್ಟ್ ಹೇಳ್ದೆ ಚಂಪ. ದಾರಿ ತೋರ್ಸಿದ್ ನೀನೇ ತಾನೆ, ಅನ್ಭವಿಸು. ಅಮ್ಮಮ್ಮ ಅಮ್ಮಮ್ಮ, ಆಟ ಆಡಕ್ಕೆ ಕೋದಾ ಸುಮ್ಮನೆ ಕೂತ ಕಪಾಲ್ ಬಾರ್ಸ್ಬಿಡ್ತೀನಿ ನೋಡಿ. ನಂಗೆ ಸಿಟ್ ಬಂದ್ರೆ ಏನು ಇಂಪ್ರೂವ್ಮೆಂಟ್ ಇಲ್ಲಮ್ಮ. ನನ್ನ ಕೈಯಲ್ಲಿ ಏನು ಮಾಡಕ್ ಸಾಧ್ಯ ಇಲ್ಲ. ಅಯ್ಯೋ, ನೀವೇ ಹೀಗೆ ಅಂದ್ಬಿಟ್ರೆ ಹೇಗೆ ಡಾಕ್ಟ್ರೆ? ಡಾಕ್ಟ್ರೆ, ನಾವು ನಿಮ್ಮನ್ನೇ ನಂಬಿದೀವಿ. ನಮ್ಮ ಭಾವ ಸರಿ ಹೋಗ್ಬೇಕು, ನನ್ನ ಹೆಂಡತಿ ಪಲ್ಲು ಭಾಗದ ಆಸ್ತಿನ ನಮಗ್ ಬರ್ಕೊಡ್ಬೇಕು. ಅವರು ಸೈನ್ ಮಾಡೋ ಲೆವೆಲ್ಗೆ ನೀವು ರಿಪೇರ್ ಮಾಡ್ಬಿಟ್ರೆ ನಮ್ಗೆ ಅಷ್ಟೇ ಸಾಕು. ಬಹಳ ಪ್ರಾಬ್ಲಮ್ ಇದೆ ಕಣಯ್ಯ ನಿಂದುಗಳ. ನೋಡಯ್ಯ, ಇದನ್ನ ಓನಾಮದಿಂದ ಪ್ರಾರಂಭ ಮಾಡ್ಬೇಕು, ಅಕ್ಷರಾಭ್ಯಾಸ ಮಾಡ್ಬೇಕು, ತಿಳಿಸ್ಬೇಕು.
ಸರಿ ಹೋಗುತ್ತೆ. ಅಂದ್ರೆ SSLC ತಲುಪೋದಕ್ಕೆ ಇನ್ನೂ 10 ವರ್ಷ ಆಗುತ್ತಾ? ಸ್ವಲ್ಪ ಪಿಕಪ್ ಆದ್ರೆ ಸಾಕಣೆಯ, ಅಕ್ಷರ ನೋಡ್ತಾ ನೋಡ್ತಾ ಎಲ್ಲ ನೆನ್ಪು ಬಂದ್ಬಿಡುತ್ತೆ. ಡಾಕ್ಟ್ರೆ, ಹೌ ಇಸ್ ಮೈ ಹಬಿ? ಡಿಸ್ಗಸ್ಟಿಂಗ್. ನೋಡಮ್ಮ, ನಿನ್ ಗಂಡನ ಪ್ರಾಣ ಹೀಗೆ ಸ್ವಲ್ಪ ತೆಗಿಯೋ ಬದಲು ಒಂದೇ ಸತಿ ತೆಗೆದ್ಬಿಡು. ಡಾಕ್ಟ್ರೆ, ನೀವು ನಮ್ಮ ಅತ್ತೆ ತರ ಟಾಕ್ ಮಾಡಬೇಡಿ. ಯಾವ್ದಾದ್ರು ಹೆಂಡತಿ ಗಂಡನ ಪ್ರಾಣ ತೆಗಿತಾಳ? ನಿನ್ನೆ ಟಿವಿನಲ್ಲಿ ಬಂದಿತ್ತಲ್ಲಮ್ಮ, ಅದ್ಯಾವ್ದು ಹೆಂಡತಿಯ ಗಂಡನಿಗೆ ಒಂದೇ ಏಟ್ ಹಾಕದಂತೆ, ಗಂಡ ಫ್ಲಾಟ್. ಹಾಗೆ ನೀನು ನಿನ್ನ ಗಂಡ ಮಲಗಿರ್ಬೇಕಾದ್ರೆ ತಲೆ ಮೇಲೆ ಒಂದು ಕಲ್ಲು ಎತ್ತು ಹಾಕ್ಬಿಟ್ಟು ಅವನು ಫ್ಲಾಟ್. ಡಾಕ್ಟ್ರೆ ಏನಾಯ್ತು? ಡಾಕ್ಟ್ರೆ ಚಂಪ ನೀರ್ ತಗೊಂಬರ್ರೆ. ಯಾರೋ ಕಬ್ಬುಡು ಘಾಟಲ್ಲಿ ಭೈಡ ತೊಳೆದಂಗಾಯ್ತು ಕಣಯ್ಯ. ಅದಕ್ಕೆ ಅಪ್ಪಡಿದ್ರೆ ಆಡಲ್ಲ, ನಮ್ ಜಾಜೆತ್ಗೆ ಕಂಡಿರ್ದಿರೋ ಬಲೂನು ಅದೇ ಬಲೂನಲ್ಲೇ ನಮ್ ಜಾಜೆತ್ಗೆ ನಮ್ ಬಾವಂಗೆ ಒಂದು 4 ಬಿಟ್ರು ಹಿಂಗಾಗಿದ್ದಾರೆ ಅವರು. ಒಂದೇಟಿಗೆ ನಾನು ಹಿಂಗಾಗಿದ್ದಿಲ್ಲ, 4 ಏಟು. ಈ ಸಂಶೋಧನೆ ಯಾಕಮ್ಮ ಮಾಡಕ್ ಹೋಗ್ತೀಯಾ? ಏನೋ ನನ್ನ ಅದೃಷ್ಟ ಚೆನ್ನಾಗಿತ್ತು, ಉಳ್ಕೊಂಡೆ. ಹೆಚ್ಚು ಕಡಿಮೆ ಆಗಿ ನಾನು ಗೊಟ್ಟ ಕಂದಿದ್ರೆ ನನ್ನ ಹೆಂಡತಿಗೆ ಯಾರು ಹೇಳ್ಬೇಕು? ಇನ್ಯಾವತ್ತು ನನ್ನ ಮನೆ ಕರಿಬೇಡಿ. ನೀನಂಗೆಲ್ಲ ಸೊಸೆನಮ್ಮ ನೀನು. ನನ್ನ ಮಗನ ತಿನ್ನೋದಕ್ಕೋಸ್ಕರ ಬಂದಿದೀಯಾ ಅಂತ ಕಾಣಿಸುತ್ತೆ. ನಿಂದು ಒಂದು ಜನ್ಮನ. ಜಾಜೆತ್ಗೆ ನೀವು ಬೇಜಾರು ಮಾಡ್ಕೊಂಡ್ರು ಚಿಂತೆ ಇಲ್ಲ, ನನ್ಗೆ ಯಾಕೋ ಇದು ಸರಿ ಹೋಗ್ತಿಲ್ಲ. ನಿಮ್ಮಂತವ್ರಿಗೆ ಯಾಕ್ರಿ ಬೇಕು ಮದ್ವೆ? ಗಿಣಿನ್ ಸಾಕಿ ಗಿಡ್ಗನ್ ಬೈಕ್ ಹಾಕ್ತಂಗಾಯ್ತು. ರಾಜಿ ಅವರೇ, ನೀವು ಮಾಡಿದ ತಪ್ಪು. ಇವಾಗ ಪಾಂಡ್ರಂಗ್ ಅವ್ರಿಗೆ ಬೈದ್ರೆ ಏನ್ ಪ್ರಯೋಜನ? ಮತ್ತೆ ಹಬಿ, ನನ್ಗೆ ಆ ರೀತಿ ಬೀಟ್ ಮಾಡ್ಬೋದಾ? ಮೊದ್ಲು ಹೊಡೆಯೋದನ್ನ ಕಲ್ಸ್ಕೊಟ್ಟಿದ್ಯಾರೋ ನೀನ್ ತಾನೇ? ಆ ಬಲೂನ್ನ ಎಲ್ಲಿ ಹೈಡ್ ಮಾಡಿಟ್ಟಿದಾರೋ ಗೊತ್ತಿಲ್ಲ. ಸಿಗ್ಲಿ, ಇನ್ನೂ 4 ಬಾರಿಸ್ತೀನಿ. ಇಲ್ಲೇ ಅಂದ್ರೆ ಅಂತಲೇ ಸರಿಯಾಗಿ ಹೇಳ. ಕುತ್ಕಳ, ಸರಿಯಾಗಿ 4 ಅಕ್ಷರ ಕಲ್ತಿಲ್ಲ, ಆಗ್ಲೇ ಗದ್ಗೆ ಹೊರಟ್ಬಿಟ್ಟೆ. ಸರಿಯಾಗಿ ಹೇಳು. ಅವ್ವಮ್ಮ. ಓ, ಹೇಳ್ಕೊಡ್ಬೇಕಾ? ನಮ್ ಜೊತೆ ಪಾರ್ಕ್ ಬನ್ನಿ, ಹೇಳ್ಕೊಡ್ತೀವಿ. ಅಷ್ಟೇ ಅಲ್ಲ, ಚಾಕ್ಲೇಟ್ ಕೊಡಿಸ್ತೀವಿ. ಬರ್ತೀರಾ? ಜಾಜತ್ಗೆ ಬಾವ ಓ ಮೈ ಗಾಡ್, ಹಬಿ ಮಹಿಳಾ ಸಂಘದ ಜೊತೆ ಡ್ಯಾನ್ಸ್ ಮಾಡಿದಾರೆ ಅಂದ್ಮೇಲೆ ಅವ್ರು ಮಾಡ್ತಾ ಇರೋದು ನಾಟಕ ಅಂತ ಪ್ರೂವ್ ಆಯ್ತು. ಜಾಜತ್ಗೆ ಬಿಡ್ಬೇಡಿ, ಬಾವಂಗೆ ಚೆನ್ನಾಗಿ ಚಾರ್ಜ್ ಮಾಡಿ. ನನ್ಗೆ ಇಷ್ಟೊಂದೆಲ್ಲ ಆಟ ಆಡ್ಸಿದಾರೆ ಅಂದ್ಮೇಲೆ ನಾನ್ ಸುಮ್ನೆ ಬಿಡ್ತೀನಾ? ಟೈಮ್ ನೋಡಿ ಚಾರ್ಜ್ ಮಾಡ್ತೀನಿ. ಏನು ಯಜಮಾನ್ರೆ, ಮಹಿಳಾ ಸಂಘದವ್ರ ಜೊತೆ ಹೋಗಿ ನೀವು ಒಬ್ಬರೇ ಬರ್ತಾ ಇದ್ರಿಲ್ಲ, ಅವರೆಲ್ಲಿ? ಅವರು ನೀನು ಹೋಗ್ರು. ನಿಮ್ಮನ್ನ ಹೋಗು ಅಂತ ಹೇಳಿ ಅವ್ರೆ ಮನೆಗೆ ಹೋಗ್ಬಿಟ್ರಾ? ರಸ್ತೆನಲ್ಲಿ ಬಸ್ಸು ಲಾರಿಗೂ ಸಿಕ್ಕಾಕೊಂಡಿದ್ರೆ ಏನ್ ಗತಿ? ಐ ಹೇಳ್ಕೊಡ್ಬೇಕಾ? ಸರಿ, ಈಗ ಐ ಹೇಳ್ಕೊಡ್ತೀನಿ, ಆಮೇಲೆ ಪ್ರೀತಿ ಪ್ರೇಮನೇ ಹೇಳ್ಕೊಡ್ತೀನಿ. ಪಾಂಡುರಂಗ ಗಾರು ಉಣ್ಣಾರ? ಅದೇನು ಉಂಡ್ರು ತಿಂದನೋ ಆ ದೇವರಿಗೆ ಗೊತ್ತು. ಏನ್ ಬಂದಿದ್ದು ಶಟ್ಲೆ? ಪಾಂಡುರಂಗ గారు ఈ ఇల్లు ಮೇಲೆ 10 లక్ష సాల తీసుకొని 1 ವರ್ಷ అయింది. వడ్డీను ఇలేదు, అసలు ఇలేదు. ఇగేమి మీరు నా డబ్బులు ఇస్తారా, మనే ఖాళీ చేస్తారా? ನನ್ನ ಮಗನಿಗೆ ಮೊದಲೇ ತಲೆ ಸರಿ ಇಲ್ಲ. ನಿಮ್ ಹತ್ರ ದುಡ್ಡು ತಗೊಂಡಿರೋದು ಅವನಿಗೆ ಗೊತ್ತೇ ಇಲ್ಲ. అంతదేమైంది? ಅಯ್ಯೋ, ಇಷ್ಟ ಆಯ್ತು. పాండురంగ ఎక్కడ? ಅಕ್ಕಡ ಯಾಕಮ್ಮ ಹೀಗಾಯ್ತು? ಅಯ್ಯೋ ಪುಣ್ಯಾತ್ಮ, ಈಗ ತಾನೇ ಇಷ್ಟು ಮತ್ತೆ ಯಾಕಮ್ಮ ಹೀಗಾಯ್ತು ಅಂತ ಕೇಳಿದ್ಲೆ ನಾನು ಏನ್ ಹೇಳಿ? ನನ್ನ ಸೊಸೆ ಇದ್ದಾಳಲ್ಲ, ನನ್ನ ಮಗನ ತಲೆಗೆ ಜೋಲ ಹೊಡೆದು ಅವನ್ನ ಈ ಸ್ಥಿತಿಗೆ ತಂದಿಟ್ಟಿದ್ದಾಳೆ. ఇప్పుడు నా డబ్బులు ಯಾರಿస్తారు? ಇವಳನ್ನ ಎಳ್ಕೊಂಡು ಹೋಗಿ
ಇಸ್ತಾಳು. ರಂಡಿ ಡೋಂಟ್ ಟಾಕ್ ರಮೇಶ್. ವಾಟ್ ಆರ್ ಯು ಟಾಕಿಂಗ್ ನಾನ್ಸೆನ್ಸ್ ಐ ಸೇ? ಅಯ್ಯಯ್ಯೋ ಬನ್ನಿ ಅಂತ ನಮ್ಮ ಭಾಷೆಯಲ್ಲಿ ಹೇಳಿದೆ. ನೀವು ನಮ್ಮ ಸಾಲ ತೀರ್ಸೋವರೆಗೂ ನಮ್ಮನೇಲಿ ಪಾತ್ರೆ ತಿಕ್ಕೊಂಡು ಉಂಡಂಡಿ. ವಾಟ್? ನನ್ನ ಹಾಗೆ ಸಾಲ ಮಾಡೋದಕ್ಕೆ ನಾನ್ ನಿಮ್ ಮನೆಗೆ ಬಂದು ಕೆಲಸ ಮಾಡ್ಬೇಕಾ? ಹೌದು. ಈಗ ಅವ್ರು ನಿಮ್ಗೆ ಏನಾಗ್ಬೇಕು ಹೇಳಿ? ಗಂಡ. ಅವ್ರನ್ನ ಈ ಸ್ಥಿತಿ ತಂದಿದ್ದು ಯಾರು? ನಾನೇ. ಅಂದ್ಮೇಲೆ ನೀವೇ ಸಾಲ ತೀರಿಸ್ಬೇಕು. ಹೌದಮ್ಮ, ಶೆಟ್ರು ಹೇಳೋದು ನ್ಯಾಯ ಇದೆ. ನನ್ನ ಮಗನ್ನ ಈ ಸ್ಥಿತಿಗೆ ತಂದ ಮೇಲೆ ನೀನು ಈ ಮನೇಲಿ ಇಡ್ಲೆಷ್ಟು ಬಿಟ್ಲೆಷ್ಟು ಅವಳ ಮನೆಗೆ ಹೋಗಿ ಮುಸ್ಲೆ ತಿಕ್ಕೊಂಡು ಬಿದ್ದಿರು. చూడండి వాడు అదే చెప్తా ఉన్నాడు. అయ్యే సెట్రే ಅವ್ರು ಈಗ కలుతా ఇదారే. అవునా? ఇప్పుడు నా డబ్బులు ఇస్తారా? మా ఇంటికి వస్తారా? ನನ್ನ ಹತ್ರ ಅಷ್ಟೊಂದ್ ಮನಿ ಎಲ್ಲಿರುತ್ತೆ? లేదా ಒಂದ್ ಕೆಲಸ ಮಾಡಿ, ನಿಮ್ ಗಂಡನ ಕಾಲಿಗೆ ಬಿದ್ದು ನಂದು ತಪ್ಪಾಯ್ತು ಅಂತ ಕ್ಷಮೆ ಕೇಳಿ ಮನಸ್ಸು ಕರಗಿ ಬುದ್ಧಿ ಬದಲಾದ್ರೂ ಆಗಬಹುದು. ಈ ಮಾತನ್ನ ಅಂತ ಅಜ್ಜಿರು చెప్తారు ಅಲ್ವಾ ಅಜ್ಜಿ? ಅಜ್ಜಿನು ಹೇಳಿದ್ದಾಳೆ ಅಂದ್ಮೇಲೆ ಸರಿ ಹೋದ್ಲು ಹೋಗ್ಬಹುದು. ಹೋಗಮ್ಮ, ಕಾಲಿಗೆ ಬಿದ್ದು ತಪ್ಪಾಯ್ತು ಅಂತ ಕ್ಷಮೆ ಕೇಳ್ಕೊ. ನಾನಾ? ಬೇಡ ಅಂತಂದ್ರೆ ತಿಕ್ಕೊಂಡು ಬಿದ್ದಿರು. ರಂಡಿ ಉಂಡಿ ಅಬ್ಬಿ. ಐ ಆಮ್ ರಿಯಲಿ ಸಾರಿ ಅಬ್ಬಿ. ಇನ್ಮೇಲೆ ನಾನು ನಿಮ್ ತಲೆ ಮೇಲೆ ಹೊಡಿಯಲ್ಲ. ತುಂಬಾ ಚೆನ್ನಾಗಿ ನೋಡ್ಕೋತೀನಿ. ನೀವು ಸರಿ ಹೋದ್ಮೇಲೆ ಹನಿಮೂನ್ಗಿಂತ ಸ್ವಿಟ್ಜರ್ಲ್ಯಾಂಡಿಗೆ ಕರ್ಕೊಂಡು ಹೋಗ್ತೀನಿ. ಯಾವಾಗ ಹೋಗೋಣ? ಇಷ್ಟು ಬೇಗ ಸರಿ ಹೋಗ್ಬಿಟ್ರಾ? ನನಗೆ ಏನಾರು ಆಗಿದ್ರೆ ತಾನೇ ಸರಿ ಹೋಗಕ್ಕೆ. ಏನ್ ಹೇಳ್ತಾ ಇದ್ದೀರಾ? ಮತ್ತೇನ್ರಿ, ಇನ್ನೊಬ್ರು ತಲೆಗೆ ಹೊಡೆದಾಗ ಅವ್ರ ತಲೆಗೆ ಎಷ್ಟು ನೋವಾಗುತ್ತೆ ಅನ್ನೋದನ್ನ ನಿಮಗೆ ಮನದಟ್ಟು ಮಾಡಿಸ್ಕೊಡ್ಬೇಕಿತ್ತು. ಹಂಗಾಗಿ ನಾನು ಈ ತರ ನಾಟಕ ಮಾಡ್ಬಿಟ್ಟೆ. ಮತ್ತೆ ಶೆಟ್ಟಿ ಹತ್ರ ಸಾಲ ತಗೊಂಡಿದ್ದು? ಅವ್ನ ಚಟ್ಟಿ ಎಲ್ಲ ಕಣ್ರಿ, ಬೆಳ್ಳುಳ್ಳಿ ನಾಗ. ನೀನು ಕಲಾವಿದ ಕಣ. ನಡ್ರಿ ಬಟ್ಟೆ ಬರಿ ಎಲ್ಲ ಪ್ಯಾಕ್ ಮಾಡೋಣ. ಅಲ್ಲ, ಎಕ್ಸ್ಕ್ಯೂಸ್ ಮೀ, ನೀವು ಮಹಿಳಾ ಸಂಘದ ಜೊತೆ ಡ್ಯಾನ್ಸ್ ಮಾಡ್ದಾಗ್ಲೇ ಗೊತ್ತಾಯ್ತು ನೀವು ಮಾಡ್ತಿರೋದ್ ನಾಟಕ ಅಂತ. ಅದಕ್ಕೆ ನಾನು ಈ ಹನಿಮೂನ್ ನಾಟಕ ಮಾಡ್ದೆ.